ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಫ್ರೆಂಡ್ಸ್. ಮನೆಯಿಂದ ಒಂದು 5 ಮಿನಿಟ್ಸ್ ಆಯಿತು. ಸೊ ಟ್ರೈನ್ ಇನ್ನೂ ಬಂದಿರಲಿಲ್ಲಾಗಿತ್ತು. ಆ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಇದು ನಮ್ಮ ಸಾಗರದ್ದು ರೈಲ್ವೆ ಸ್ಟೇಷನ್. ನಾನು ಇದು ಮನೆಯಿಂದ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಒಂದು ಸ್ವಲ್ಪ ಮನೆಯಿಂದ ಹೊರಡೋದು ಲೇಟಾಗಿಬಿಟ್ಟಿತ್ತು. ಪ್ಯಾಕಿಂಗ್ ಮಾಡಿ ಮತ್ತೆ ಹೋಗಬೇಕು ಅಂತ ಹೇಳಿ ಎಲ್ಲ ರೆಡಿ ಆಗ್ತಾಯಿದ್ವಿ. ಅದರಲ್ಲೇ ಒಂದು ಸ್ವಲ್ಪ ಲೇಟಾಗಿತ್ತು. ಸೊ ರೈಲ್ವೆ ಸ್ಟೇಷನಿಗೆ ಜಸ್ಟ್ 5 ಮಿನಿಟ್ಸ್ ಆಗಿತ್ತಷ್ಟೇ ಟ್ರೈನ್ ಬಂತು. ನಾವು ಟ್ರೈನಿಂದ ಎಲ್ಲಿಗೆ ಬೆಂಗಳೂರು ಹೋಗ್ತಾಯಿದ್ವಿ. ನಾವು 4 ಮೆಂಬರ್ಸ್. ಅದೇ ಏನಕ್ಕೆ ಬೆಂಗಳೂರು ಹೋಗ್ತಾಯಿದ್ದೀವಿ ಅನ್ನೋದು ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ಇದು ನಾವು ಬೆಂಗಳೂರಿಗೆ ಬಂದಾಗಿತ್ತು. ಸೊ ಬೆಳಗ್ಗೆದು ತಿಂಡಿ ರೆಡಿಯೆಲ್ಲ ಆಗಿಬಿಟ್ಟು ಬೆಳಗ್ಗೆ ಅಲ್ಲಿದು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲಾಗಿತ್ತು. ಎಲ್ಲಿ ಸ್ಟೇ ಮಾಡಿದ್ವಿ ಅಲ್ಲಿದು ಒಂದು ಸ್ವಲ್ಪ ಗಡಿಬಿಡಿಯಲ್ಲಿ ಎಲ್ಲ ಒಂದು ಸ್ವಲ್ಪ ಮಿಸ್ ಆಗಿದೆ. ಇದು ಉಡುಪಿ ಆತಿಥ್ಯ ಅಂತ ಹೇಳಿ ಹೋಟೆಲಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ ಬೆಳಗ್ಗೆದು. ಇಲ್ಲಿಂದ ನಾನು ಅದೇ ಬೆಂಗಳೂರಿಗೆ ಮೇನ್ ಬಂದಿರೋ ರೀಸನ್ಗೆ ಅಲ್ಲಿಗೆ ನಾವು ಹೋಗಬೇಕಾಗಿತ್ತು. ಸೊ ಒಂದು ಸ್ವಲ್ಪ ಟೈಮ್ ಇತ್ತು ಬೆಳಗ್ಗೆನೇ. ಅದೇ ಬ್ರೇಕ್ಫಾಸ್ಟ್ ಮಾಡಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡಿ ಸುತ್ತಾಡಿ ಹೋಗೋಣ ಅಂತ ಹೇಳಿ. ನೋಡ್ಬೋದು ನೀವು ಬೆಂಗಳೂರಿಂದು ಕ್ಲೈಮೇಟ್ ಹೇಗಾಗಿತ್ತೆ ಅಂತ ಹೇಳಿ. ಅಂದರೆ ಫುಲ್ ಮೋಡ ಮುಚ್ಕೊಂಡಿತ್ತು, ಮಳೆ ಬರೋ ಹಾಗಾಗಿತ್ತು. ಸಣ್ಣ ಖನಿ ಮಳೆ ಬರ್ತಾಯಿತ್ತು. ಅಷ್ಟು ಚೆನ್ನಾಗಿ ಅಂದರೆ ಬೆಂಗಳೂರಿಂದು ವಾತಾವರಣ ಆಗಿತ್ತು. ನಾವು ಇಡ್ಲಿ ಮತ್ತು ನಾನಂತೂ ಇಡ್ಲಿ ತೊಗೊಂಡಿದ್ದೆ. ಅದೇ ತಿಂತಾಯಿದ್ವಿ ನಾವು. ಈಗ ಜಸ್ಟ್ ಹಾಗೆ ಮುಂದೆ ವಾಕಿಂಗ್ಗೆ ಹೋಗಿ ಏನಿದೆ ಅಂತ ಹೇಳಿ ಒಂದು ಸ್ವಲ್ಪ ನೋಡ್ಕೊಬರೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ನೋಡ್ಬೋದು ನೀವು ಹೇಗಾಗಿದೆ ಕ್ಲೈಮೇಟ್ ಅಲ್ಲಿದು ಅಂತ ಹೇಳಿ. ನಾವು ಮುಂದೆ ಅದೇ ನಡ್ಕೊಂಡು ಹಾಗೆ ಹೋಗ್ತಾಯಿದ್ವಿ. ಅಲ್ಲಿ ಜಸ್ಟ್ ಹಾಗೆ ಪಕ್ಕದಲ್ಲಿ ಒಂದಿಷ್ಟು ಎಲ್ಲರೂ ಬೆಳಗ್ಗೆದು ಎಕ್ಸಸೈಸ್ ವಾರ್ಮಪ್ ಮಾಡ್ತಾಯಿದ್ರು, ಎಕ್ಸಸೈಸ್ ಮಾಡ್ತಾಯಿದ್ರು. ನಾನು ಈ ವಿಡಿಯೋನ ಫ್ರೆಂಡ್ಸ್ ಫುಲ್ ನೀವು ನೋಡಿ ಮತ್ತು ಮುಂದಿನ ವಿಡಿಯೋ ಹಾಕ್ತಾಯಿದ್ದೀನಿ ನಾನು ಏನಕ್ಕೆ ಹೋಗಿದ್ವಿ ಅಂತ ಹೇಳಿ ಬೆಂಗಳೂರಿಗೆ. ಆ ವಿಡಿಯೋನು ನೀವು ಫುಲ್ ನೋಡಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲ್ಲ ಅದನ್ನು ಅಪ್ಲೋಡ್ ಮಾಡಿರ್ತೀನಿ. ಎಲ್ಲರೂ ಎಕ್ಸಸೈಸ್ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ. ತೀರಾ ಹತ್ತಿರದಿಂದ ಅದು ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇರಲಿಲ್ಲಾಗಿತ್ತು. ನೋಡ್ಬೋದು ಎಷ್ಟು ಪಾರಿವಾಳ ಅಲ್ಲಿ ಕೂತಿದೆ. ನಾವು ಹಾಗೆ ನೋಡ್ಕೊಂಡು ಬರ್ತಾ ಇಲ್ಲಿ ಬಾಲಾಜಿ ದೇವಸ್ಥಾನಕ್ಕೆ ನಾವು ಹೋದ್ವಿ ನೋಡೋಕ್ಕಂತ ಹೇಳಿ. ಬಟ್ ಅಲ್ಲಿ ಏನಾಗಿದೆ ಅಂದರೆ ದೇವ್ರ ಗುಡಿನೇ ಇನ್ನೂ ತೆಗ್ದಿರಲಿಲ್ಲಾಗಿತ್ತು. ನಾವು ಬೇಗ ಹೋಗಿಬಿಟ್ಟಿದ್ವೇನೋ ಅನಿಸುತ್ತೆ. ಇಲ್ಲ ಅಲ್ಲಿ ದೇವಸ್ಥಾನದ್ದು ಬಾಗಿಲು ಬೇಗ ತೆಗಿಯಲ್ಲೇನೋ ಇಷ್ಟು ಬೇಗ ನಾವು ಹೋಗಿದ್ದೆ ಬೇಗ ಅನಿಸುತ್ತೆ. ಹಾಗೆಯೇ ನಾವು ಹೊರಗಡೆಯಿಂದ ದೇವರಿಗೆ ಕೈ ಮುಗಿದು ಬರ್ತಾಯಿದ್ವಿ. ಇದು ಬಾಲಾಜಿ ದೇವಸ್ಥಾನ ಫ್ರೆಂಡ್ಸ್. ನಾನು ಅದಕ್ಕೆ ಹೊರಗಡೆಯಿಂದ ಮಾತ್ರ ದೇವಸ್ಥಾನನ ಕ್ಯಾಪ್ಚರ್ ಮಾಡಿದ್ದೀನಿ. ದೇವ್ರ ಗುಡಿನೇ ಇನ್ನೂ ಒಳಗಡೆ ತೆಗ್ದೇ ಇರಲಿಲ್ಲ. ಹಾಗೆ ಹೋಗಿ ಕೈ ಮುಗಿದು ಬಂದ್ವಿ. ನೀವು ಇಲ್ಲಿ ನೋಡ್ಬೋದು ಬಾಲಾಜಿ ದೇವಸ್ಥಾನ ಇದು. ನಾವು ಹಾಗೆ ಆಟೋ ಮಾಡಿಸ್ಕೊಂಡು ನಾವು ಏನಕ್ಕೆ ಬೆಂಗಳೂರಿಗೆ ಬಂದಿದ್ವಿ ಅಲ್ಲಿಗೆ ಹೋಗ್ತಾಯಿದ್ವಿ. ಈ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.